ಇನ್ನು ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬ್ಯಾಂಗ್ಳೂರ್ ಚುನಾವಣೆಗೆ ನಾವು ರೆಡಿ ಇದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಚುನಾವಣೆಗೆ ನಾವು ರೆಡಿ ಇದ್ದೀವಿ, 5ಕ್ಕೆ 5 ಪಾಲಿಕೆನ ನಾವು ಗೆಲ್ತೇವೆ, 5ಕ್ಕೆ 5 ನಮ್ದೇ. ನಾವು ಮಾಡಿದ ಕೆಲಸಕ್ಕೆ ಚುನಾವಣೆಯಲ್ಲಿ ಒಳ್ಳೆ ರಿಸಲ್ಟ್ ಬರೋ ವಿಶ್ವಾಸ ನಮಗಿದೆ. ಗ್ಯಾರಂಟಿ ಕೊಡ್ತಿದ್ದೀವಿ, 5 ಪಾಲಿಕೆನ ಗೆಲ್ತೀವಿ. JDS BJP ಜೊತೆಯಾಗಾದ್ರೂ ಬರಲಿ, ಬೇರೆ ಬೇರೆಯಾಗಾದ್ರೂ ಚುನಾವಣೆ ಮಾಡಲಿ, ನೇರ ಹಣಾಹಣಿ ಮುಖ್ಯ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲೇ ಅವರು ಬೆಂಗಳೂರಿನ ಮಿನಿಸ್ಟ್ರು ಕೂಡ ಹೌದು, ಉಸ್ತುವಾರಿ ಸಚಿವರಲ್ವಾ, ಅವರಿಗೆ ಬಹಳ ಪ್ರತಿಷ್ಠೆ ಇದು. ಕುರ್ಚಿ ಕಾದಾಟದಲ್ಲಿ ಇವ್ರು ಹೇಳ್ದಂಗೆ 5ಕ್ಕೆ 5 ಇವರಿಗೆ ಸಿಕ್ಕಿಬಿಡ್ತು ಅಂದರೆ ಒಂದು ದೊಡ್ಡ ಗೆಲುವು ಡಿಕೆ ಶಿವಕುಮಾರ್ ಪಾಲಿಗೆ. ಹಾಗಾಗಿ ಗ್ಯಾರಂಟಿ ಕೊಟ್ಟಿದ್ದೀವಿ, ಜನ ನಮಗೆ ವೋಟ್ ಹಾಕ್ತಾರೆ. ಬೆಂಗಳೂರಿನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ ಎಲ್ಲ ಕಡೆ ನಮ್ಮವರೇ ಕಾರ್ಪೊರೇಟರ್ಗಳಾಗ್ಬಿಡ್ತಾರೆ ಅನ್ನುವಂತಹ ಭವಿಷ್ಯ ನುಡಿದಿದ್ದಾರೆ ಡಿಕೆ ಶಿವಕುಮಾರ್. ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೂ ಇವರು ಕೂಡ ತುದಿಗಾಲಲ್ಲಿ ನಿಂತಿದ್ರು ಚುನಾವಣೆಯನ್ನು ನಡೆಸೋದಕ್ಕೆ. ಬೆಂಗಳೂರಿನ 5 ಪಾಲಿಕೆಗಳಿಗೆ ಈಗ BBMP ಇದ್ದಿದ್ದು GB ಆಗಿದೆಯಲ್ವಾ, 5 ಪಾಲಿಕೆಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಯಾರಿಗಳನ್ನು ಕೂಡ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ. ಅವರೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರೋದ್ರಿಂದ ಎರಡನೇದು ಡಿಕೆ ಶಿವಕುಮಾರ್ ಅವರು ಈಗ ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಆಗಿರೋದ್ರಿಂದ ಬಹಳ ಪ್ರತಿಷ್ಠೆಯಾಗಿ ಅದನ್ನು ಕನ್ಸಿಡರ್ ಮಾಡಿರ್ತಾರೆ. ಬೆಂಗಳೂರಿನ ದೂರದೃಷ್ಟಿಯ ಬಗ್ಗೆ ಹಲವು ಸಲ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಿಂಗಾಗಬೇಕು, ಬೆಂಗಳೂರು ಈಗ ಮುಂದುವರಿಬೇಕು, ಇಂಥದನ್ನೆಲ್ಲ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಎಲೆಕ್ಷನ್ ಬಹಳ ಪರ್ಸ್ನಲ್ ಆಗಿ ತಗೊಂಡಿರ್ತಾರೆ ಅವರು. ಹೈ ವೋಲ್ಟೇಜ್ ಮ್ಯಾಚ್ ಆಗಿ ಇದು ಪರಿಣಮಿಸಲೂಬಹುದು. ಆ್ಯಂಡ್ BJP JDS ಇಲ್ಲಿ ಒಟ್ಟಾಗಿ ಹೋಗ್ತಾರಾ ಅಥವಾ ಫ್ರೆಂಡ್ಲಿ ಫೈಟ್ ಅಂತಾರ ಗೊತ್ತಿಲ್ಲ, ಕಾದ್ ನೋಡಬೇಕು.